ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಇದೆಯಾ ಸತ್ತಿದೆಯಾ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಇದೆ. ಬರೀ ಸುಳ್ಳು ಹೇಳೋದು, ಜನರಿಗೆ ಮೋಸ ಮಾಡೋದು, ವಂಚನೆ ಮಾಡೋದು, ಇದನ್ನು ಬಿಟ್ರೆ ಈ ಸರ್ಕಾರ ಬೇರೆ ಏನು ಮಾಡ್ತಾ ಇಲ್ಲ. ಬರ ಪರಿಸ್ಥಿತಿ ಬಂದು ಈಗಾಗಲೇ ಕಳೆದ ವರ್ಷದಲ್ಲಿ ಸಂಪೂರ್ಣ ಮಳೆ ಆಗಿಲ್ಲ, ಕುಡಿಯಲಿಕ್ಕೆ ನೀರುಗಳು ಕೂಡ ಇಲ್ಲ. ಇಲ್ಲಿ ಏನು ಪರಿಸ್ಥಿತಿ, ಹಳ್ಳಿ ಪರಿಸ್ಥಿತಿ ಏನು, ಬೆಂಗಳೂರಲ್ಲಿ ಕುಡಿಯೋಕೆ ನೀರೇ ಇಲ್ಲ. ಆದ್ರೆ ತಮಿಳುನಾಡಿಗೆ ನೀರು ಬಿಡ್ತಾರೆ, ಇಲ್ಲಿನ ರೈತರಿಗೆ ನೀರು ಕೊಡಲ್ಲ, ಕುಡಿಯಲಿಕ್ಕೆ ನೀರು ಕೊಡಲ್ಲ. ಇಂಥ ಪರಿಸ್ಥಿತಿ ರಾಜ್ಯದಲ್ಲಿದೆ. ಬರೀ ಗ್ಯಾರಂಟಿಗಳ ಹೆಸರಿನಲ್ಲಿ ಕಾಲ ತಳ್ತಾ ಇದ್ದಾರೆ. ಈಗಲೂ ಕೂಡ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಹೊರತು ಜನರ ಸಮಸ್ಯೆ ಬಗ್ಗೆ ಮಾತಾಡಲ್ಲ. ಒಂದು ರಸ್ತೆ ಮಾಡಿಲ್ಲ, ಒಂದು ಕೆರೆ ಕುಂಟೆಗಳನ್ನು ಮಾಡಿಲ್ಲ, ಒಂದು ಮನೆ ಕಟ್ಟಿಲ್ಲ. ನಮ್ಮ ಕಾಲದಲ್ಲಿ ಏನಾಗಿತ್ತೋ ಅದನ್ನು ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ಆದ್ರೆ ಈಗಲೂ ಒಣಭಾಷಣ ಮಾಡ್ಕೊಂಡು ಓಡಾಡ್ತಿದ್ದಾರೆ, ದರ್ಪ ತೋರಿಸ್ತಿದ್ದಾರೆ. ಬರೀ ದಂಧೆ ಮಾಡೋದೊಂದು ಬಿಟ್ಟರೆ ಅವರಿಗೆ ಬೇರೆ ಕೆಲಸ ಇಲ್ಲ. ಇಂಥ ಪರಿಸ್ಥಿತಿ ಇರುವಾಗ ಈ ಸರ್ಕಾರವನ್ನ ಸತ್ತಿದೆಯಾ ಬದುಕಿದೆಯಾ ಕೇಳಬೇಕಲ್ಲ. ಅದಕ್ಕೆ ಇವತ್ತು ಚುನಾವಣೆ ಬಂದಿದೆ. ಈ ಗ್ಯಾರಂಟಿಗಳು ಯಾರಿಗೂ ತಲುಪುತ್ತಿಲ್ಲ. ಆದ್ರೆ 10 kg ಅಕ್ಕಿ ಪುಕ್ಕಟೆ ಕೊಡ್ತೀನಿ ಅಂತ ಮಾತಾಡಿದ್ರಲ್ಲ ಸಿದ್ದರಾಮಯ್ಯ. ಎಷ್ಟು ಕೊಟ್ರಪ್ಪ? ಎಷ್ಟು ಕೊಟ್ರೆ? ಮೋದಿಜಿ ಅವರು ಕೊಟ್ಟಿರೋ 10 kg 5 kg ಬಿಟ್ರೆ ನಿಮ್ದೇನು ಬಂಡವಾಳ ಇಲ್ಲ. 170 ರೂಪಾಯಿ ಕೊಡ್ತೀನಿ ಅಂದ್ರಿ. ಆಯ್ತಪ್ಪ, 170 ರೂಪಾಯಿ ಸುಮಾರು 70% ಜನರಿಗೆ ಸೇರಿಲ್ಲ. ಈಗ ಅವ್ರಿಗೆ ಯಾವಾಗ ಕೊಡ್ತೀರಿ? 30% ಜನರಿಗೆ ಕೊಟ್ಟಿದ್ದೀವಿ ಅಂತೀರಿ. ನುಡಿದಂತೆ ನಡೆದಿದ್ದೇನೆ ಒಣ ಭಾಷಣ ಮಾಡ್ತೀಯಲ್ಲ, ಎಲ್ಲಿ ನುಡಿದಂತೆ ನಡೆದಿದ್ದು ನೀವು? ದಲಿತರು 25,000 ಕೋಟಿ SCP STP ಹಣವನ್ನು ನೀವು ತೆಗೆದು ಗ್ಯಾರಂಟಿಗಳಿಗೆ ಕೊಟ್ಬಿಟ್ಟು, ಯಾವ ಗ್ಯಾರಂಟಿ ನಮಗೆ ಕೊಟ್ಟಿದ್ದು ನೀವು ದಲಿತರಿಗೆ? ದಲಿತರಿಗೆ ಅನ್ಯಾಯ ಮಾಡಿಲ್ವಾ? ಮೋಸ ಮಾಡಿಲ್ವಾ? ಅಂಬೇಡ್ಕರ್ ಅವರ ಹೆಸರು ಹೇಳಲಿಕ್ಕೂ ನಿಮಗೆ ಯೋಗ್ಯತೆ ಇಲ್ಲ. ನೀವು ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋದು? ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್. ಏನಂತ ಕೊಟ್ಟಿದ್ದಾರೆ? ನೀವು NDRF ಅಲ್ಲಿ ಬಂದಿರೋ ಹಣ ಏನಿದೆ ಮೊದಲು ಅದನ್ನು ಖರ್ಚು ಮಾಡಿ. ನೀವು ನಮಗೇನು ಮಾಹಿತಿ ಕೊಟ್ಟಿದ್ದೀರಿ ಅದರ ಪ್ರಕಾರ ನಿಮ್ಮೊಬ್ಬರಿಗೆ ಅಲ್ಲ, ಇದು ಡಬ್ಬ ಅಂಗಡಿ ವ್ಯಾಪಾರ ಅಲ್ಲ, ಸರ್ಕಾರ ಮತ್ತು ಸರ್ಕಾರಗಳ ಮಧ್ಯೆ ವ್ಯವಹಾರ. ಅದಕ್ಕೆ ಒಂದು ಪದ್ಧತಿ ಇದೆ. ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ಸರ್ಕಾರಗಳು ಆ ಪದ್ಧತಿಯ ಪ್ರಕಾರ ಹೋಗಬೇಕು. ನಮಗೆ ಮಾತ್ರ ಬರಗಾಲ ಬಂದಿಲ್ಲ, ಪಕ್ಕದ ಆಂಧ್ರಗೂ ಬಂದಿದೆ, ಮಹಾರಾಷ್ಟ್ರಕ್ಕೂ ಬಂದಿದೆ, ಬೇರೆ ಬೇರೆ ಕಡೆನೂ ಬಂದಿದೆ. ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಕೊಟ್ಟಿದ್ದಾರೆ. ಅವ್ರಿಗೆ ಕೊಟ್ಬಿಟ್ಟಿದಾರ? ಇಲ್ಲ. ಯಾಕೆ? ಒಂದು ಮೀಟಿಂಗ್ ಆಗಬೇಕು, ಅದರ ಅವಲೋಕನ ಆಗಬೇಕು, ಪದ್ಧತಿಯ ಪ್ರಕಾರ ಎಷ್ಟಕ್ಕೆ ನೀವು ಕ್ಲೈಮ್ ಮಾಡಿದ್ದೀರಿ ಅದು ನಿಜವಾಗಿಯೂ ಅಷ್ಟಿದೆಯಾ ಇಲ್ವಾ ಆಗಬೇಕು. ಅದಕ್ಕೇನ್ ಮಾಡಿರ್ತಾರೆ? NDRF ಫಂಡ್ ಮೊದಲೇ ಇಟ್ಟಿರ್ತಾರೆ ಇಲ್ಲಿ. ಇದರ ಪ್ರಕಾರ ಬರೋದಿದ್ರೆ ಬಂದೇ ಬರ್ತದೆ. ಆದ್ರೆ ನೀವು ಮಾಡಬೇಕಾದ ಕೆಲಸವನ್ನ ನೀವು ಮಾಡಬೇಕು. ನಾನು ಎಕ್ಸಾಂಪಲ್ ಹೇಳ್ತೇನೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅವರು ತಕ್ಷಣ ಮಳೆ ಬಹಳ ಜಾಸ್ತಿ ಆಗೋಯ್ತು, ನೀರುಗಳಲ್ಲಿ ಮುಳುಗಿ ಜನ ತುಂಬಾ ತೊಂದರೆಗಾದ್ರು, ಮನೆಗಳು ಬಿದ್ದೋಯ್ತು. ನಾವು ಕಾಯ್ಕೊಂಡಿದ್ವಾಗ ಸ್ಟೇಟ್ ಗವರ್ಮೆಂಟ್ನವರು ಪಟ 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 ಎಲ್ರಿಗೂ ಕೊಟ್ವಿ. ಅದಾದ್ಮೇಲೆ ಅದು ಬಂದೇ ಬರ್ತದೆ. ಆದ್ರೆ ನೀವು ಅದನ್ನೇ ತೋರಿಸ್ಕೊಂಡು, ಯಾಕೆಂದ್ರೆ ನೀವು ಇಲ್ಲಿ ಖಾಲಿ ಡಬ್ಬ ಇದೆ, ನಿಮ್ ಖಜಾನೆ ಖಾಲಿ ಡಬ್ಬ ಮಾಡಿಟ್ಟಿದ್ದೀರಿ. ನಿಮಗೆ ಯಾವ ರೀತಿ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಆರ್ಥಿಕ ಶಿಸ್ತು ನಿಮ್ಮಲ್ಲಿ ಇಲ್ಲವೇ ಇಲ್ಲ. ನೀವೆಲ್ಲರೂ ಕೂಡ ಗುಂಪುಗಾರಿಕೆ ಮಾಡಿಕೊಂಡು ನಾನು ಮುಖ್ಯಮಂತ್ರಿ ಅಂತ ಹೋರಾಟದಲ್ಲಿ ನೀವು ಜನರನ್ನ ಬೀದಿಗೆ ಬಿಟ್ಟಿದ್ದೀರಿ. ಆದ್ರಿಂದಾಗಿ ಇಲ್ಲಿ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ನೀವು ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಿ ಹೊರತು ನಿಮ್ಮ ಕೆಲಸವನ್ನು ನೀವು ಮಾಡಿ. ಆ ಕೆಲಸವನ್ನು ಅವ್ರು ಮಾಡ್ತಾರೆ, ನೀವು ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಇದನ್ನ ತಿಳ್ಕೊಳ್ಬೇಕು. ಈ ರಾಜ್ಯ ಸರ್ಕಾರ ದಲಿತರಿಗೆ ವಂಚನೆ ಮಾಡಿದೆ, ರೈತರಿಗೆ ವಂಚನೆ. 10,000 ರೂಪಾಯಿ ರೈತರಿಗೆ ಕೊಡ್ತಾ ಇದ್ರಲ್ಲ, 6,000 ಕೇಂದ್ರ ಸರ್ಕಾರ ಕೊಡ್ತಿತ್ತು. ನಾವು 4,000 ಸೇರಿಸಿಕೊಡ್ತಿದ್ವಿ. ಯಾಕೆ ರೈತರ ದುಡ್ಡನ್ನ ನೀವು ಹಿಡಿದಿಟ್ಟಿದ್ದೀರಿ? ಎಲ್ಲ ಹೊಡೆದು ನೀವು ತಿಂತ ಇವತ್ತೇನ್ ಮಾಡ್ತಾ ಇದ್ರಿ? ಇವತ್ತು ಒಂದು ದೊಡ್ಡ ಸರ್ಕಾರ ಏನಾದ್ರೂ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಇದೆ ಅಂದ್ರೆ ಕರ್ನಾಟಕ ಮಾತ್ರ. ಕರ್ನಾಟಕಕ್ಕೆ ಇವತ್ತು ಹಣನ ಇಲ್ಲಿಂದ ಕೂಡಿಸ್ತಾವ್ರೆ. ಅದಕ್ಕೇನೆ ನಾವು ಮೊದಲಿಂದ ಹೇಳ್ತಾ ಇದ್ವಿ, ATM ಸರ್ಕಾರ ಇದು. ಕಾಂಗ್ರೆಸ್ ATM ಸರ್ಕಾರ. ಕಲೆಕ್ಷನ್ ಮಾಡಿ ಇಡೀ ದೇಶಕ್ಕೆ ಚುನಾವಣೆಗೆ ಈಗ ಕಳಿಸಬೇಕಾಗಿದೆ. ಜೊತೆಗೆ ಬೇರೆ ಅವರ ಅಕೌಂಟ್ಗಳೆಲ್ಲ ಸೀಸ್ ಆಗಿವೆ. ಅವ್ರೇನ್ ಮಾಡಿರ್ತಾರೆ? ಬೇರೆ ಬೇರೆ ರಿಪೋರ್ಟ್. ಈಗ ನೀವೇನ್ ಮಾಡಿದ್ರಿ? ಡಿಸೆಂಬರ್ ಅಲ್ಲಿ ಕಳಿಸಿದ್ರಲ್ವಾ? ಆಗಿದ್ದು ಬರಗಾಲ ಬಂದಿದ್ದೆ ಅವಾಗ
ಜುಲೈ ಆಗಸ್ಟ್ನಲ್ಲೇ ಬಂದಿದೆ. ಬರಗಾಲ ಅಂತ ನೀವು ಯಾಕೆ ಘೋಷಣೆ ಮಾಡಲಿಲ್ಲ? ಯಾಕೆ ಅಂದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಬರ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಕೆಟ್ಟ ಹೆಸರು ಬಂದ್ಬಿಡ್ತದೆ. ಈ ಬರಗಾಲದ ಸರ್ಕಾರ ಬಂದದೆ ಅಂತ ಹೇಳ್ಬಿಟ್ಟು ದರಿದ್ರ ಸರ್ಕಾರ ಅಂತ ಅಂದ್ಬಿಡ್ತಾರೆ ಅಂತೇಳಿ ನೀವು ಅದನ್ನೇ ಹೇಳ. ನೇಚರೇ ನಮ್ ಫ್ಯೂಚರ್ ಇರ್ಲಿ, ಅದೇನಾದ್ರೂ ಇರ್ಲಿ, ಆದ್ರೆ ಅಲ್ಲಿವರೆಗೂ ಅವ್ರು ಅನೌನ್ಸ್ ಮಾಡಲಿಲ್ಲ. ಈಗ ಮಾಡಿದ್ದೀರಿ, ಈಗ ಅದಕ್ಕೇನು ಕ್ರಮಗಳು ಜರುಗಿಸಬೇಕು ಜರುಗಿಸ್ತಾರೆ. ಈಗ ಚುನಾವಣೆ ಬಂದದೆ, ಈಗ ಯಾರಿಗೂ ದುಡ್ಡು ಕೊಡಕ್ ಬರೋದಿಲ್ಲ. 6 ತಿಂಗಳ ಮುಂಚೆನೆ ನಮ್ಮ ಖಜಾನೆ ಎಲ್ಲೆಲ್ಲಿಗೆ ಕಟ್ ಮಾಡಬೇಕೋ ಎಲೆಕ್ಷನ್ ಕಮಿಷನ್ ಕಟ್ ಮಾಡಿರ್ತದೆ. ಇನ್ನು ಚುನಾವಣೆ ಆದ್ಮೇಲೆ ದುಡ್ಡು ಬರೋದು. ಅಲ್ಲಿವರೆಗೂ ನೀವು ಭಾಷಣ ಮಾಡ್ತಾ ಇರಿ, ಜನ ಕೇಳ್ತಾ ಇರಲಿ ಅಷ್ಟೇ. ನಮ್ಮ ಮುಂದೆ ಇರ್ತಕ್ಕಂಥದ್ದು ದೇಶದ ಚುನಾವಣೆ. ನರೇಂದ್ರ ಮೋದಿಜಿಯವರು ಮತ್ತೊಂದು ಸಾರಿ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ತಾರೆ. ದೇಶ ಉಳಿಬೇಕು. ಆ ಹಿನ್ನೆಲೆಯಲ್ಲಿ ದೇಶದ ಒಳಗಡೆ ಇರತಕ್ಕಂಥ 140 ಕೋಟಿ ಜನ ನೆಮ್ಮದಿಯಿಂದ ಬದುಕುವಂತ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಈಗಾಗಲೇ ಕಳೆದ 10 ವರ್ಷಗಳಿಂದ ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾನೆ ಇದ್ದಾರೆ. ಇನ್ನೂ ಹೆಚ್ಚಾಗಿ ಜಗತ್ತಿನಲ್ಲೇ ನಂಬರ್ 1 ರಾಷ್ಟ್ರ ಆಗಬೇಕಂತೇಳಿ ನಮ್ಮ ಸಂಕಲ್ಪ ಇದೆ. ಅದಕ್ಕೆ ನೇತೃತ್ವ ವಹಿಸಿಕೊಳ್ಬೇಕಾಗಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಅದಕ್ಕಾಗಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿರ್ತಕ್ಕಂಥ ನಮ್ಮ ಸಹೋದರರಾದಂಥ ನಮ್ಮ ಮಲ್ಲೇಶ್ ಬಾಬು ಅವರು ಘನವತ್ತ ಮಹಿಳೆಯ ಗುರುತಿಗೆ ಬಿಜೆಪಿಯವರು ಮತ್ತು ಜೆಡಿಎಸ್ ಅವರು ಎರಡೂ ಪಾರ್ಟಿ ಸೇರಿ ನಾವು ಮತದಾನ ಮಾಡುವ ಮೂಲಕ ಅವರನ್ನ ಜಯಗಳಿಸುವುದೇ ನಮ್ಮ ಮುಂದೆ ಇರತಕ್ಕಂಥ ಗುರಿ. ಇವಾಗ ಕೋಲಾರ ಜಿಲ್ಲೆ ಒಂದು ಬಯಲುಸೀಮೆ ಜಿಲ್ಲೆ, ಕರೆಕ್ಟ್. ನೀರಾವರಿ ಪ್ರಾಜೆಕ್ಟ್ಸ್ ಯಾವುದೂ ಆಗಿಲ್ಲ ಇಲ್ಲಿ. ಏನು ನಮ್ಮ ಕುಮಾರಸ್ವಾಮಿ ಅವರು ಮತ್ತೆ ಏನು ಹೇಳ್ತಾರೆ, ಎತ್ತಿನಹೊಳೆ ಪ್ರಾಜೆಕ್ಟ್ಸ್ ಬೇಗ ಮಾಡಿಕೊಡಿ ಅಂತ, ಅದು ಸುಮಾರು 6,000 ಕೋಟಿಯಿಂದ ಎಲ್ಲ ಎಸ್ಕಲೇಟ್ ಆಗಿ 25,000 ಕೋಟಿ ಆಗಿದೆ. ಇದು ಇಂಪ್ಲಿಮೆಂಟ್ ಮಾಡಕ್ಕೆ ಇವಾಗವರೆಗೂ ಯಾವ ಇದು ಆಗ್ತಾ ಇಲ್ಲ. 5 ವರ್ಷ ಬಿಜೆಪಿ ಸರ್ಕಾರ ಇತ್ತು, ಅದಾದ್ಮೇಲೆ ಏನೇನೋ ಹೆಚ್ಚು ಕಡಿಮೆ ಆಗಿ ಬರ್ತಾ ಇದೆ. ಏನು ಕೃಷ್ಣಾ ನದಿ ಇವಾಗ ಇಲ್ಲಿ ನಮ್ಮ ಪಕ್ಕದಲ್ಲಿ ವಿಕೋಟ ಮತ್ತೆ ಇದು ಬಂದಿದೆಯೋ, ಅದನ್ನು ಒಂದು ಆ ಭಾಗದಲ್ಲಿ ನಾವು ಕುಮಾರಸ್ವಾಮಿ ಅವರು ಮತ್ತೆ ನಾವು ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ಮತ್ತೆ 25 ಏನು ಬಿಜೆಪಿ ಸಂಸದರು ಆಗಿದ್ದೀವೋ, ಯಾಕಂದ್ರೆ 28 ಗೆಲ್ಲದಂತೂ ಗ್ಯಾರಂಟಿ. ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೋಗಿ ನಾವು ಅಲ್ಲಿ ಮೋದಿ ಅವ್ರನ್ನ ಮಾತಾಡಿಕೊಂಡು ಆ ನೀರನ್ನ ಸ್ವಲ್ಪ ನಾವು ಬಯಲುಸೀಮೆ ಜಿಲ್ಲೆ ಕೋಲಾರ ಜಿಲ್ಲೆಗೆ ತರಬೇಕು ಅಂತ, ಅದು ಮೊದಲನೇ ಆದ್ಯತೆ. ಎರಡನೇದು ನಮ್ಮ APMC ಮಾರ್ಕೆಟ್ ಏನು ಕೋಲಾರಲ್ಲಿ ಇದೆಯೋ, ಯಾಕಂದ್ರೆ ಇಡೀ ನಮ್ಮ ದೇಶದಲ್ಲಿ ಟೊಮೆಟೊ ಇಲ್ಲಿಂದಾನೇ ಸಾಗಾಣಿಕೆ ಆಗೋದು. ಅದನ್ನ 40 ಎಕರೆ ಅಂತ ಏನಿದೆಯೋ ಅದು ಆಗ್ತಾ ಇಲ್ಲ. ಅದು ಸುಮಾರು ಒಂದು 7-8 ವರ್ಷದಿಂದ ಅದನ್ನ ಪ್ರಪೋಸಲ್ ಕಳಿಸ್ತಾನೆ ಇದ್ದಾರೆ ಡೆಲ್ಲಿಗೆ. ಬಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಅದು ಕಾರಣಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲ್ಯಾಂಡ್ ಅದು ಇದು ಅಂತ. ಸುಮಾರು ಒಂದು 100 ಎಕರೆ ಎಲ್ಲಾದ್ರೂ ಒಂದು ಜಾಗ ಗುರುತಿಸಿ ಆ APMC ಮಾರ್ಕೆಟ್ ಒಂದು ಮಾಡಿ ಅದಕ್ಕೆ ಒಂದು ರೈಲ್ವೆ ಟ್ರ್ಯಾಕ್ ಆ ಮಾರ್ಕೆಟ್ ಹತ್ರ ತಂದು ಕೊಡೋದು, ಅದೊಂದು ಎರಡನೇ ಆದ್ಯತೆ. ಮೂರನೇದು, ಇವಾಗ ಆವಾಗಲೇ ನಾವು ವೇದಿಕೆ ಮೇಲೆ ಹೇಳಿದ್ವಿ, ಯುವಕರು ಕೆಲಸ ಇಲ್ಲದೆ ಬಂಗಾರಪೇಟೆಯಿಂದ ಮತ್ತೆ KGF ಇಂದ ಬೆಂಗಳೂರವರೆಗೂ ಓಡಾಡ್ತಾ ಇದ್ದಾರೆ ಅಂತ. ನಮ್ಮ ಕಾಂಗ್ರೆಸ್ ಸರ್ಕಾರ ಅದ್ರ ಒಂದು ಗ್ಯಾರಂಟಿ ಏನು, ಯುವಕರಿಗೆ ಯಾರ್ಯಾರು ಕೆಲಸ ಸಿಗಲ್ವೋ ಅವ್ರಿಗೆ 2,000 ದುಡ್ಡು ಹಾಕ್ತೀವಿ ಅಂತ. ಅವ್ರು ಅದು 2,000 ದುಡ್ಡು ಹಾಕಿ ಸೋಂಬೇರಿತನ ಮಾಡ್ತಾ ಇದಾರೆ ಹೊರತು ಅವ್ರಿಗೆ ಕೆಲಸ ಕೊಡಿಸ್ತಾ ಇಲ್ಲ. ನಮ್ಮ ಆದ್ಯತೆ ಏನಂದ್ರೆ ಆ ಯುವಕರಿಗೆ ಕೈ ತುಂಬ ಕೆಲಸ ಕೊಟ್ಟು ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು ಅಂತ ಒಂದು ಅಜೆಂಡಾ ಇಟ್ಟಿದ್ದೀವಿ. ಅದಕ್ಕೋಸ್ಕರ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾದ್ರೂ ಒಂದು ಏನು KGF ಅಲ್ಲಿ ಏನು ಒಂದು ಇವಾಗ 20,000 ಎಕರೆ BGML ಲ್ಯಾಂಡ್ ಇದೆಯೋ, ಇಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಂದ್ರೆ ಹೆವಿ ಇಂಡಸ್ಟ್ರೀಸ್ ತಂದಾಕ್ತಾರೆ. ಯುವಕರಿಗೆ ಎಲ್ಲ ಇಲ್ಲಿ ITI ಆದ್ರೂ ಆಗಲಿ ಡಿಪ್ಲೊಮಾ ಆದ್ರೂ ಆಗಲಿ ಆ ಕೆಲಸ ಸಿಗುತ್ತೆ. ಅವ್ರಿಗೆ ಕೆಲಸ ಸಿಕ್ಕಿದಾಗ ಎಂಪ್ಲಾಯ್ಮೆಂಟ್ ಜನರೇಷನ್ ಕ್ರಿಯೇಟ್ ಆಗುತ್ತೆ, ಅವರಿಗೆ ಒಂದು ಕೆಲಸ ಸಿಗುತ್ತೆ. ಈ 3 ಅಜೆಂಡಾ ಇಟ್ಕೊಂಡು ನಾವು ಈ ಚುನಾವಣೆ ಮುಂದೆ ಹೋಗ್ತಾ ಇದ್ದೀವಿ. ಸರ್, ಯಾವುದು ಗೊಂದಲ ಇಲ್ಲ. ನಾರಾಯಣ ಸ್ವಾಮಿ ಅವ್ರು ಹೇಳ್ದಂಗೆ ಒಂದು ನನ್ನ ಕ್ಯಾಂಡಿಡೇಟ್ ಡಿಸೈಡ್ ಮಾಡೋದು, ನನ್ನ ಕ್ಯಾಂಡಿಡೇಟ್ ಅಂತಲ್ಲ, NDA ಕ್ಯಾಂಡಿಡೇಟ್ ಡಿಸೈಡ್ ಮಾಡಿದಾಗ 8 ಜನ MLA ಕ್ಯಾಂಡಿಡೇಟ್ಸ್ BJP ಅವರು ಮತ್ತೆ JDS ಅವರು, ಅದ್ರ ಜೊತೆ MLC ಯಾರ್ಯಾರು ಇದಾರೋ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕುಮಾರಸ್ವಾಮಿ ಅವರಿಗೆ ಮತ್ತೆ ವಿಜೇಂದ್ರ ಅವರಿಗೆ ಮತ್ತೆ ಯಡಿಯೂರಪ್ಪ ಅವರಿಗೆ ಹೇಳಿದ್ದಾರೆ, ಕ್ಯಾಂಡಿಡೇಟ್ ಯಾರನ್ನಾದ್ರೂ ಮೇಲೆ ಗೆಲ್ಸ್ಕೊಬರೋ ಜವಾಬ್ದಾರಿ ನಮ್ದು ಅಂತ ಈ ಸುಮಾರು 20 ಜನ ನಾಯಕರು ನಿಶ್ಚಯ ಮಾಡಿದ್ದಾರೆ. ಅದರಲ್ಲಿ ಎಲ್ಲೋ ಒಂದು ಚಿಕ್ಕ ಮುಖ ಅಲ್ಲಿ ಒಂದು ಇರುತ್ತೆ. ಅದು ಏನು ಇವಾಗ ಅಣ್ಣ ಹೇಳ್ದಂಗೆ ಇಡೀ ಒಂದು ದೊಡ್ಡ ಸಂಸಾರದಲ್ಲಿ ಎಲ್ಲೋ ಒಂದು ಇರುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಅದು ಯಾವುದು ಏನು ತೊಂದರೆ ಇಲ್ಲ. ಒಗ್ಗಟ್ಟಾಗಿ ನಾವು ಎಲೆಕ್ಷನ್ ಫೇಸ್ ಮಾಡ್ತೀವಿ. 26ನೇ ತಾರೀಕು ಏನು ಎಲೆಕ್ಷನ್ ನಡೆಯುತ್ತೋ NDA ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅಂತ ಒಂದು ಅವಕಾಶ ಮಾಡಿಕೊಡಿ ನನಗೆ. ಯಾಕಂದ್ರೆ ನಮ್ಮ ತಂದೆಯವರು IAS ಅಧಿಕಾರಿ ಆಗಿದ್ರು, ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೆಲಸ ಮಾಡಿದ್ದಾರೆ. ಒಂದು ಸೇವೆ
ಮಾಡ್ಕೊ ಬಂದಿದ್ದಾರೆ ಅವರು. ಅದ್ರ ಜೊತೆ ಏನು ನಮ್ಮ ತಾಯಿಯವರು ಜಿಲ್ಲಾ ಪರಿಷತ್ ಅಲ್ಲಿ ಆಗಿದ್ರು, ಪ್ರೆಸಿಡೆಂಟ್ ಆಗಿದ್ರು, ಮೆಂಬರ್ ಆಗಿದ್ರು, 3 ಸತಿ ಸುಮಾರು 15 ವರ್ಷ ಅವರು ಸತತವಾಗಿ ರಾಜಕಾರಣದಲ್ಲಿ ಕೆಲಸ ಮಾಡ್ಕೊ ಬಂದಿದ್ದಾರೆ. ಅವರು ಒಂದು ಸೇವೆ ಮಾಡ್ಕೊ ಬಂದಿದ್ದಾರೆ. ಆ ಸೇವೆನೇ ಮುಂದೆ ಹೋಗ್ಬೇಕಂದ್ರೆ ಈ ಸತಿ ನನ್ನ MP ಒಂದು ಏನು ಇವತ್ತು ಚುನಾವಣೆ ನಿಂತಿದ್ದೀನೋ ಒಂದು ಅವಕಾಶ ಮಾಡಿಕೊಡಿ, ಜನರ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಆಮೇಲೆ ಏನು ಇವಾಗ ಎಲ್ಲ ಕಡೆನೂ ಹೇಳ್ತಾ ಇದ್ದಾರೆ ಸ್ಥಳೀಯ ಅಂತ. ನಾನು ಏನು ನನ್ನ ಅಡ್ರೆಸ್ ಹಾಕಿದ್ದೀನೋ ಅದು ಕೋಲಾರ ಅಡ್ರೆಸ್ಸೇ ಹಾಕಿದ್ದೀನಿ ಹೊರತು ನಾನು ಬೆಂಗಳೂರು ಅಡ್ರೆಸ್ ಆಗಿಲ್ಲ. ಮತ್ತೆ ನಮ್ಮ ಯಾರೋ ಒಬ್ಬರು ಶಾಸಕರು ಹೇಳಿದ್ದಾರೆ ಮಲ್ಲೇಶ್ ಬಾಬುನು ಸ್ಥಳೀಯರಲ್ಲ ಅಂತ. ಇನ್ನು ನನ್ನ ಅಡ್ರೆಸ್ ನಾನು ಏನು ನಾಮಿನೇಷನ್ ಹಾಕಿದ್ದೀನೋ ನಮ್ಮ ಅಡ್ರೆಸ್ ಕುಂಬಾರಳ್ಳಿ ಅಂತ ಹಾಕಿದ್ದೀನಿ, ತಮಕ ಅಂಚೆ ಅಂತ ಹಾಕಿದ್ದೀನಿ. ಅದು ಬಿಟ್ಟು ಇನ್ನು ಎಕ್ಸ್ಟ್ರಾ ಏನಂತ ಹಾಕಲಿ, ಇಲ್ಲಾಂದ್ರೆ ಅದೇನಾದರೂ ತಪ್ಪಾಗಿದ್ರೆ ಆವತ್ತೇ ರಿಜೆಕ್ಟ್ ಆಗ್ತಾ ಇತ್ತು ನನ್ನ ನಾಮಿನೇಷನ್ ಪೇಪರ್. ಊರಲ್ಲಿ ಇಲ್ಲೇ ಹುಟ್ಟಿದ್ದೀನಿ, 25-30 ವರ್ಷದಿಂದ ನನ್ನ ವಿದ್ಯಾಭ್ಯಾಸ ಆದಮೇಲೆ ನಮ್ಮ ಕುಂಬಾರಳ್ಳಿಯಲ್ಲೇ ಇದ್ದೀನಿ. ಇದಕ್ಕಿಂತ ಜಾಸ್ತಿ ಏನು ಹೇಳ್ಬೇಕು? ನಮ್ಮ ನೆಚ್ಚಿನ ನಾಯಕರು ವಿಶ್ವಗುರು ಆದಂತಹ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ದೇವನಹಳ್ಳಿಗೆ ಬರ್ತಾ ಇದ್ದಾರೆ. ಈ ವಿಷಯ ಕುರಿತು ಒಂದು ಪೂರ್ವಭಾವಿ ಸಭೆ ನಡೀತಾ ಇದೆ ಬೆಂಗಳೂರಲ್ಲಿ. ಬಹಳ ಜನ ಸಂಸದರು ಬಂದಿಲ್ಲ, ನಮ್ಮ ಪಕ್ಷದ ಅಧ್ಯಕ್ಷರು ಬಂದಿಲ್ಲ ಅಂತ ನಮ್ಮ ಮಾಧ್ಯಮದವರಿಗೆ ವಿಷಯ ತಿಳಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಪೂರ್ವಭಾವಿ ಸಭೆ ನಡೀತಾ ಇದೆ, ಅವರು ಬರಕ್ಕಾಗ್ತಾ ಇಲ್ಲ, ಬಹಳ ಆಗ್ತದೆ ಆಗ್ತದೆ ಮತ್ತೆ ನಮಗೆ ಸಮಯದ ಅಭಾವ ಇದೆ. ಅದರಿಂದ ನಿಮ್ಗೆಲ್ಲ ತಿಳಿಸೋದೇನಂದ್ರೆ ಅದಕ್ಕೆ ಆಧಾರ್ ಕಾರ್ಡ್ ಕೊಡೋದಕ್ಕೆ ಏನು ಅವಶ್ಯಕತೆ ಇಲ್ಲ. ಏನಪ್ಪ MP ಬರ್ತಿಲ್ಲ, ಏನಪ್ಪ ನಮ್ಮ ಜಿಲ್ಲಾ ಅಧ್ಯಕ್ಷರು ಬರ್ತಿಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಏನು ಅವರು ಅದಕ್ಕೆ ಸಭೆ ಕಮಿಸ್ಕೊಂಡು ನಡೆಸ್ತಾರೆ. ಒಕ್ಕಲಿಗರಲ್ಲಿ ನನ್ನ MP ಕ್ಯಾಂಡಿಡೇಟ್ ಮಾಡಿದ್ರು. ಎಲ್ಲರೂ 8 ಜನ ಈ ಕಡೆ 8 ಜನ ಆ ಕಡೆ, ಮತ್ತೆ ನಮ್ಮ MNCಗಳಾದ ಗೋವಿಂದರಾಜನ್ ಅವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ MP ಕ್ಯಾಂಡಿಡೇಟ್ ಆಗಬೇಕು, ನಾವು ಕೆಲಸ ಮಾಡೇ ಮಾಡ್ತೀವಿ ನಿಮಗೆ ಅಂತ ಎಲ್ಲ ಒಂದು ಜವಾಬ್ದಾರಿ ಅವರು ತಗೊಂಡಿದ್ದಾರೆ. ಅದು ಗ್ಯಾರಂಟಿ ಈ ಸತಿ 26ನೇ ತಾರೀಕು ಏನು ಎಲೆಕ್ಷನ್ ನಡೆಯುತ್ತೋ ಗೆದ್ದು ಅವರ ಆಶೀರ್ವಾದ ಮೇಲೆ ಮತ್ತೆ ನಿಮ್ಮ ಆಶೀರ್ವಾದದಿಂದ ನಾನು ಗೆದ್ದೇ ನಾನು 2 ಸತಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ 2 ಸತಿ ಕಂಟೆಸ್ಟ್ ಮಾಡಿದ್ರು, ಕಡಿಮೆ ಅಂತದಲ್ಲಿ ಸೋತಿದ್ದೀನಿ. 26ನೇ ತಾರೀಕು ಗ್ಯಾರಂಟಿ ನಿಮಗೆ ಒಂದು ಜನ ಆಶೀರ್ವಾದ ಮಾಡ್ತಾರೆ ಅಂದರು. ನಾರಾಯಣ ಸ್ವಾಮಿ ಅವಾಗ ಹೇಳ್ತಾ ಇರ್ತಾರೆ, ನನ್ಗಂತ ಇಲ್ಲಪ್ಪ ನೀನು 2 ಸತಿ ಸೋತಿದ್ರೆ ಸ್ವಲ್ಪ ಹಂಗೆ ಸ್ವಲ್ಪ ಬಾಧೆ ಇರ್ತಾನೆ, ಏನಾದ್ರು ಆಶೀರ್ವಾದ ಆಗಿದೆ 26ನೇ ತಾರೀಕು ಇದ್ಮೇಲೆ ನಾನು ಮಾಡ್ತಾನೆ ನನ್ನ ಬಗ್ಗೆ ಮೋಸ್ಟ್ಲಿ ಒಂದು ಅಷ್ಟು ಜನಕ್ಕೆ ನಾವು ಪರಿಚಯ ಇರಲ್ಲ. ನಮ್ಮ ತಂದೆ ಒಬ್ಬ ಹಿರಿಯ IAS ಅಧಿಕಾರಿಗಳಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲೂ ಕೆಲಸ ಮಾಡಿದ್ದಾರೆ. ಚಿತ್ರದುರ್ಗ, ರಾಯಚೂರು, ಮೈಸೂರು,
ಮತ್ತೆ ಗುಲ್ಬರ್ಗ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರು ನಿರಂತರವಾಗಿ ಒಂದು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಜನಕ್ಕೆ. ಮೈಸೂರು ಲ್ಯಾಬ್ಸ್ ಅಲ್ಲಿ ಇದ್ದಾಗ ಅದನ್ನ ಮೈಸೂರು ಲ್ಯಾಬ್ಸ್ ಅಂತ ಚೇಂಜ್ ಮಾಡಿ ಕೋಲಾರ ಲ್ಯಾಬ್ಸ್ ಅಂತ ಮಾಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅಷ್ಟು ಜನ ಕೋಲಾರ ಜಿಲ್ಲೆ ಜನತೆಗೆ ಕೆಲಸ ಕೊಡಿಸಿದ್ರು. ಆಮೇಲೆ ಏನು ಬೆಳಗಾವಿಯಲ್ಲಿ ಡೈರಿ ಇದ್ದು ನಂದಿನಿ ಹಾಲು ಅದನ್ನು ಅವರ ಮೇಲೆ ತಂದೆ ಇದ್ದಾಗ ಅವರು ಸ್ಥಾಪನೆ ಮಾಡುತ್ತೆ. ಇದ್ರ ಜೊತೆ ನಮ್ಮ ತಾಯಿಯವರು 3 ಸತಿ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದು, 2 ಸತಿ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಜನತೆಗೆ. JDS ಪಾರ್ಟಿಯಲ್ಲಿ ನಿಂತ್ಕೊಂಡು ಅದಕ್ಕೆ ಅವರು ಏನು ಸೇವೆ ಮಾಡ್ಕೊಂಡು ಬಂದಿರೋ ನಾನು ಹಂಗೆ ಸೇವೆ ಮಾಡಬೇಕು ಅಂತ ಕುಮಾರಣ್ಣ ನನ್ನ ಎಲೆಕ್ಷನ್ ನಿಂತ್ಕೊಂಡಾಗ ನಾನು ಸ್ವಲ್ಪ ಹಿಂದೆ ಗೆಲ್ತಾ ಇದ್ದೆ MLA ಎಲೆಕ್ಷನ್. ಇಲ್ಲ, ಅವ್ರು ಏನು ಸೇವೆ ಮಾಡಿದಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು, ಆ ಹೆಸರು ಹಂಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿದಾಗ ಅವರು ಏನು ಧೈರ್ಯ ಕೊಟ್ಟು ನಾನು ಎಲೆಕ್ಷನ್ ಇದೆ, ಈ MP ಎಲೆಕ್ಷನ್ ಹಂಗೆ ಮಾಡ್ತೀನಿ, ಎಲ್ಲೆಲ್ಲೂ ಚೆನ್ನಾಗಿ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ಒಂದು ನಂಬಿಕೆ ಕೊಟ್ಟು ಕಳಿಸಿದ್ದಾರೆ. ಆ ನಂಬಿಕೆಯಲ್ಲಿ ನಾನು ನೀವೆಲ್ಲ ಕೊಡ್ತೀರಾ ಅಂತ ವಿಶ್ವಾಸ ಇದೆ. ಮತ್ತೆ KGF ಭಾಗದಲ್ಲಿ BGML ಏನು ಕ್ಲೋಸ್ ಮಾಡಿದೆ ಬೋರ್ಡ್ ಮೀನ್ಸ್ ಸುಮಾರು 23-24 ವರ್ಷದಿಂದ ಅಲ್ಲೊಂದು ಹಾಸ್ಪಿಟಲ್ ಇದೆ, ಹಾಸ್ಪಿಟಲ್ ಕ್ಲೋಸ್ ಮಾಡಿದ್ದಾರೆ. ಕರೆಕ್ಟ್ ಅಲ್ಲ? ಪ್ಲಸ್ ಅದನ್ನ MP ಆಗಿ ನಾನು ಆಯ್ಕೆ ಆಗಿ ಬಂದ ಮೇಲೆ ಗ್ಯಾರಂಟಿ ಅದನ್ನು ಓಪನ್ ಮಾಡೇ ಮಾಡ್ತೀನಿ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಫೈನಲ್ ಸೆಟಲ್ಮೆಂಟ್ ಆಗಿಲ್ಲ, ಅದು ಸ್ವಲ್ಪ ಇನ್ನ ಹಂಗೆ ಅಡತಡದಲ್ಲಿದೆ. ಕರೆಕ್ಟ್ ಅಲ್ಲ? ಆ ಫೈನಲ್ ಸೆಟಲ್ಮೆಂಟ್ಸ್ ಏನು ಒಂದಷ್ಟಿದೆ, ಅದನ್ನು ಮಾಡೋ ಜವಾಬ್ದಾರಿ ನಾನು ತಗೊಳ್ತೀನಿ ಅಂತ ಹೇಳಕ್ ಇಷ್ಟಪಡ್ತಾರೆ. ಮತ್ತೆ ಏನು ಒಂದು ಇಂಡಸ್ಟ್ರಿಯಲ್ ಹಬ್ ಅಂತ ಏನು ಮಾಡಬೇಕು ಅನ್ಕೊಂಡಿದ್ದಾರೆ, ಏನು ಸೆಂಟ್ರಲ್ ಗೌರ್ಮೆಂಟ್ ಅವರು ಆ ಇಂಡಸ್ಟ್ರಿಯಲ್ ಹಬ್ ಅವರು ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಮಾಡಬೇಕಾಗುತ್ತೆ. ವಿಶ್ವಾಸ ಮಾಡಕ್ಕಾಗಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್. ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಮಾಡಿದಾಗ ಹುಡುಗರು ಯಾರು IIT ಮತ್ತೆ ಡಿಪ್ಲೊಮಾ ಮಾಡಿದ್ದಾರೆ ಮೆಕ್ಯಾನಿಕಲ್ ವರ್ಕ್ಸ್ ಆ ಕೆಲಸಕ್ಕೆ ಆ ಮೆಕ್ಯಾನಿಕಲ್ ಇಂಡಸ್ಟ್ರೀಸ್ಗೆ ಕೆಲಸ ಬೇಕಾಗುತ್ತೆ. ಅದು ಸ್ಥಾಪನೆ ಮಾಡಿದ್ರೆ ಅದು ಗ್ಯಾರಂಟಿ ನಮ್ಮ ಯುವಕರಿಗೆ ಈ ಕೆಲಸಗಳು ಸಿಗುತ್ತೆ. ಆ ಗ್ಯಾರಂಟಿ ಹೊಂದಿದೆ. ಯಾಕಂದ್ರೆ ಅವರು ಮಾಡುವಾಗ ಇಲ್ಲಿ ಏನು ಎಕ್ಸ್ಪ್ರೆಸ್ ಚೆನ್ನೈ ಎಕ್ಸ್ಪ್ರೆಸ್ ವೇ ಮಾಡ್ತಾ ಇದ್ರು, ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗುತ್ತೆ ಆ ಫ್ಯಾಕ್ಟ್ರೀಸ್ಗೆ. ಮತ್ತೆ ಇಂಟರ್ನ್ಯಾಷನಲ್ ಏನು ಏರ್ಪೋರ್ಟ್ ಇದೆ ಅದು ಒಂದು ಉಪಯೋಗ ಆಗುತ್ತೆ. ಸೊ ಅದಕ್ಕೆ ಒಂದು ಇಂಡಸ್ಟ್ರಿಯಲ್ ಹಬ್ ಏನ್ ಮಾಡಬೇಕು, ಕೇಂದ್ರ ಸರ್ಕಾರದಿಂದ ಏನು ಅನುದಾನ ತರಬೇಕಾಗುತ್ತೋ ಏನ್ ಮಾಡಬೇಕು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವರು ಸಹಕಾರ ಮಾಡೇ ಮಾಡ್ತಾರೆ. ಕೇಂದ್ರ ಸರ್ಕಾರದಿಂದ ತಂದೆ ತಂತೀವಿ. ಯಾಕಂದ್ರೆ ನಮ್ಮ ಭಾವನೂ IAS ಅಧಿಕಾರಿ ಆಗಿದ್ದಾರೆ. ಒಂದಷ್ಟು ಜನ IAS IPS ಅಧಿಕಾರಿಗಳಿಗೂ ನನಗೆ ಗೊತ್ತಿದ್ದಾರೆ. ಅಲ್ಲಿ ಡೆಲ್ಲಿಯಲ್ಲಿ ಹೋಗಿ ಮಾತಾಡುವಾಗ ನಮ್ಗೆ ಇನ್ನ ಈಸಿ ಆಗುತ್ತೆ. ಯಾರಾದ್ರೂ ಅಫಿಷಿಯಲ್ಸ್ ಮಾತಾಡೋದು ಆ ಒಂದು ಅವಕಾಶ ನನಗೆ ಮಾಡಿಕೊಡಿದ್ರು. ಯಾಕಂದ್ರೆ ಈ KGF ಅಲ್ಲಿ ಇಂಡಸ್ಟ್ರಿಯಲ್ ಹಬ್ ಒಂದು ಮಾಡಿಬಿಟ್ರೆ KGF ಮತ್ತೆ ಬಂಗಾರಪೇಟೆ 2 ಕ್ಷೇತ್ರದಲ್ಲಿ ಸುಮಾರು 30-40 ಸಾವಿರ ಜನ ಬೆಂಗಳೂರು ಹೋಗ್ತಾರೆ ಕೆಲಸ ಮಾಡಕ್ಕೆ. ಬೆಳಿಗ್ಗೆ ಮಂಜುನಾಥ ಬೆಳಿಗ್ಗೆ 5 ಗಂಟೆಗೆ ಹೋದ್ರೆ ರಾತ್ರಿ ಮತ್ತೆ 10 ಗಂಟೆಗೆ ಹೋಗ್ತಾರೆ. ಭಾನುವಾರ ಒಂದಿನ ಮಾತ್ರ ಅವ್ರ ಕೆಲಸ ಸಿಗ್ತಾರೆ ಅಷ್ಟೇ. ಅವ್ರ ಸಂಸಾರ ಅವ್ರ ಫ್ಯಾಮಿಲಿ ಲೀಡ್ ಮಾಡೋಕ್ಕೂ ಕರೆಕ್ಟ್ ಆಗಿ ಆ ಚಿಕ್ಕ ಮಕ್ಕಳು ಅವರು ತಂದೆನ ಮೋಸ್ಟ್ಲಿ ಕರೆಕ್ಟ್ ಆಗಿ ನೋಡಲ್ಲ, ವಾರಕ್ಕೆ ಒಂದ್ಸತಿ ನೋಡ್ತಾರೆ ಅಂತ ಪರಿಸ್ಥಿತಿ ಆಗಿಬಿಟ್ಟಿದೆ. ಅದು ಗ್ಯಾರಂಟಿ ಮಾಡೇ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಏನು ಒಂದು ವಿಶ್ವಾಸ ನೀವು BJP ಮತ್ತೆ JDS ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೀರೋ ಅದು ಗ್ಯಾರಂಟಿ ನಾನು ಮಾಡೇ ಮಾಡ್ತೀನಿ. ಒಂದು ಸತಿ ಅವಕಾಶ ಮಾಡಿಕೊಡಿ. 2 ಸಲ ಸೋತ ಮೇಲೆ 3ನೇ ಸತಿ ಎಲೆಕ್ಷನ್ ಹೆಂಗಪ್ಪ ಫೇಸ್ ಮಾಡ್ತಾರೆ ಅಂತ ಕೂಡ ನೀವು ಅಂದ್ಕೊಂಡಿದ್ದೀರ. ಒಂದಷ್ಟು ಜನ ನಮ್ಮ ಸಮೃದ್ಧಿ ಮಂಜುನಾಥ್ ಇರ್ತಾರೆ, ನಮ್ಮ ಗಂಡಲ್ಲಿದ್ದಾರೆ ನೋಡಿ, ನಮ್ಮ ಗಂಡಲ್ಲಿದ್ದಾರೆ ಅಂತಾರೆ. ಸಮೃದ್ಧಿ ಮಂಜುನಾಥ್ಗೆ ಭಯ ಆಗ್ತಾ ಇದೆ, ಹೆಂಗಪ್ಪ ಕೂಡ ಎಲೆಕ್ಷನ್ ಮಾಡ್ತಾರೆ ಅಂತ. ಆದ್ರೆ ಇಲ್ಲಿದ್ದ ನಾಯಕರೆಲ್ಲರೂ ಏನು ಒಂದು ವಿಶ್ವಾಸ ಕೊಟ್ಟಿದ್ದಾರೆ. ಮತ್ತು ಏನು ಎಲ್ಲ ಕಡೆಯೂ ಏನು ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ ಎಲ್ಲ ತಾಲೂಕುಗಳಲ್ಲಿ ಜನ ಸ್ಪಂದನೆ ಅಷ್ಟು ಚೆನ್ನಾಗಿದೆ. ಅವರು ಒಂದು ಈ ಸತಿ NDA ಅಭ್ಯರ್ಥಿ ಗೆಲ್ಲಿಸಬೇಕು, ಮತ್ತೆ ಮೋದಿ ಅವ್ರನ್ನ 3ನೇ ಸತಿ ಪ್ರಧಾನಮಂತ್ರಿ ಮಾಡಬೇಕು ಅಂತ ವಿಶ್ವಾಸ ಇದೆ. ಅದರ ಜೊತೆ ಏನು ಇಡೀ ಪ್ರಪಂಚ ಕಾಯ್ತಾ ಇದೆ ಈ ಎಲೆಕ್ಷನ್ ಮುಗಿಯಕ್ಕೆ. ಮೋದಿ ಅವ್ರನ್ನ ಮತ್ತೆ 3ನೇ ಸತಿ ಪ್ರಧಾನಮಂತ್ರಿ ಮಾಡಿ ನೋಡಬೇಕು ಅಂತ ಆ ಆಸೆ, ಆ ಜವಾಬ್ದಾರಿ ಇವಾಗ ನಿಮ್ಮ ಮೇಲಿದೆ. ಏನು ಏಪ್ರಿಲ್ 26ನೇ ತಾರೀಕು ನೀವು ವೋಟ್ ಹಾಕ್ತಿರೋ ಅಣ್ಣವ್ರ ನಾರಾಯಣಸ್ವಾಮಿ ಅವರಿಗೆ
ಕಮಲದ ಗುರುತಿರಲ್ಲ, ಆದರೆ ದಿನವತ್ತ ರೈತ ಮಹಿಳೆ ಗುರುತಿರುತ್ತೆ. ದಯವಿಟ್ಟು ನೀವು ನಿಮಗೆ ಬೇಕೆಂದ್ರೆ ಅದೆಲ್ಲರಿಗೂ ಹೇಳಿ, ದಿನವತ್ತ ರೈತ ಮಹಿಳೆಗೆ ಓಟ್ ಹಾಕ್ಸಿ. ಅದು ಓಟು ನನಗೆಲ್ಲ ಆಗ್ತಾ ಇರೋದು, ಅದು ಓಟು ಆಗ್ತಾ ಇರೋದು ಮೋದಿ ಅವರಿಗೆ. ಅದ್ರ ಜೊತೆ ಈ ಎಲೆಕ್ಷನ್ ಏನ್ ನಡೀತಾ ಇದ್ರು, ಇದು ನಮ್ಮ ದೇಶಕ್ಕೋಸ್ಕರ ನಡೀತಾ ಇದೆ. ದಯವಿಟ್ಟು ದಿನವತ್ತ ರೈತ ಮಹಿಳೆಗೆ ಓಟ್ ಹಾಕಿ, ಒಂದು ಆಶೀರ್ವಾದ ಮಾಡಿ. ಓಟ್ ನನಗೆ ಏನು ಓಟ್ ಹಾಕ್ತಿರೋ ನೀವು ಮೋದಿ ಅವರಿಗೆ ಆಶೀರ್ವಾದ ಮಾಡ್ದಂಗೆ ಇರುತ್ತೆ ಅಂತ ಹೇಳ್ತಾ ನಾನು ಏನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಮುಂದೆ ಅಧಿಕೃತವಾಗಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ನಮ್ಮ ನಿಮ್ಮೆಲ್ಲರ ಮಧ್ಯದಲ್ಲಿ ಸೇವೆಯನ್ನು ಮಾಡಲು ಬರ್ತಾ ಇರ್ತಕ್ಕಂಥ ನನ್ನ ಸಹೋದರ ಮಲ್ಲೇಶ್ ಬಾಬು ಅವರೇ, ಇವತ್ತು ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಚುನಾವಣೆ ನಮ್ಮೆಲ್ಲರ ಭವಿಷ್ಯವನ್ನು ಬರೆಯುವಂತ ಚುನಾವಣೆ ಅಂತ ಹೇಳಿ ನಾನು ಕೂಡ ಭಾವಿಸ್ಕೊಳ್ಬೇಕಾಗ್ತದೆ. ಈ ಮಧ್ಯೆ ನಾವೇನೇನು ಮಾತಾಡ್ತೀವಿ, ಏನು ನಡ್ಕೊಳ್ಳೋದು ಅಂತೇಳಿ ಸಾರ್ವಜನಿಕವಾಗಿ ಮಾಧ್ಯಮದ ಮೂಲಕ ತಿಳಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಒಂದು ಸವಾಲನ್ನು ನಾವು ಸ್ವೀಕಾರ ಮಾಡಬೇಕಾಗಿದೆ. ಈ ದೇಶಕ್ಕೆ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಕ್ಕೆ ಎಷ್ಟು ಮುಖ್ಯನೋ, ಕೋಲಾರ ಜಿಲ್ಲೆಗೆ ಲೋಕಸಭಾ ಸದಸ್ಯರಾಗಕ್ಕೆ ಮಲ್ಲೇಶ್ ಅವರು ಅಷ್ಟೇ ಮುಖ್ಯ ನಮಗೆಲ್ಲರೂ ಗೊತ್ತಿದೆ. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಆಗಲ್ಲ ಅನ್ನುವಂಥ ಕೊರಗು ನಮ್ಮಲ್ಲಿದೆ. ಗೊತ್ತಿದೆ, ಕಳೆದ 5 ವರ್ಷಗಳಲ್ಲಿ ನೀವೇ ಅಧಿಕಾರ ಕೊಟ್ಟಿದ್ದಲ್ಲ, ಯಾಕೆ ಮಾಡಿಲ್ಲ ಅನ್ನೋದನ್ನ ಪ್ರಶ್ನೆ ನಿಮ್ಮಲ್ಲಿ ಕಾಣಬಹುದು. ನಮ್ಮ ಇಂದಿನ ಲೋಕಸಭಾ ಸದಸ್ಯರು ಕೂಡ ಅನೇಕ ಜನಪದ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವರು ಕೈಲಾದಷ್ಟು ಶಕ್ತಿ ಮೀರಿ ಕೆಲಸವನ್ನು ಮಾಡಿದ್ದಾರೆ, ಇಲ್ಲ ಅಂತ ಹೇಳಬಹುದಿಲ್ಲ. ಆದರೂ ಸಹ ಅದಕ್ಕಿಂತ ಮೀರಿ ಒಬ್ಬ ಸಂಭಾವಿತ ಸಜ್ಜನ ರಾಜಕಾರಣಿ, ನಮ್ಮ ತಾಯಿ ಸಮಾಜದ ಮಂಗಮ್ಮ ಮುನ್ಸ್ವಾಮಿಯವರ ಮಗ ನಮ್ಮ ಮಲ್ಲೇಶ್ ಬಾಬು ಅವರನ್ನು ಗೆಲ್ಲಿಸಿ ಇನ್ನಷ್ಟು ಹೆಚ್ಚಿನ ಕೆಲಸಗಳನ್ನು ನಾವು ಮಾಡೋದಕ್ಕೆ ನೀವೆಲ್ಲರೂ ನಾವೇ ಆಗಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಯಾಕೆ ಮಲ್ಲೇಶ್ ಬಾಬು ಅವರಿಗೆ ಮತವನ್ನು ಕೊಡಬೇಕು? ಇವತ್ತಿನ ಪರಿಸ್ಥಿತಿಯಲ್ಲಿ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಒಂದಾಗಿದ್ದೇವೆ. ಕೇವಲ ಕೋಲಾರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಉದ್ದಗಲಕ್ಕೂ 28 ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ 2 ಪಕ್ಷಗಳು ಒಂದಾಗಿ ಕಾಂಗ್ರೆಸ್ ಅನ್ನು ತೊಲಗಿಸಬೇಕು, ಈ ಮೈತ್ರಿ ಎನ್ಡಿಎ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಹೇಳಿ ಇಡೀ ರಾಜ್ಯದ ಜನತೆ ಇವತ್ತು ತೀರ್ಮಾನ ಮಾಡಿದರೆ ಬಂಧುಗಳೇ, ಅದನ್ನು ನಾವೇನು ಮಾಡಬೇಕು? ಬರುವ 26ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಮ್ಮ ಮತದಾನ, ನಮ್ಮ ಕುಟುಂಬದ ಮತದಾನ, ನಮ್ಮ ಸಂಬಂಧಿಕರ ಮತಗಳೆಲ್ಲವೂ ಕೂಡ ಜೆಡಿಎಸ್ನ ಗುರುತು ತೆರೆಯ ಗುರುತಿಗೆ, ತೆರವಂತ ಮಹಿಳೆಗೆ ನಾವೆಲ್ಲರೂ ಕೂಡ ಓಟ್ ಹಾಕಿ ಅತ್ಯಧಿಕ ಮತಗಳಿಂದ ನಾವು ಆಯ್ಕೆ ಮಾಡಬೇಕು ಅನ್ನೋ ವಿನಂತಿ ಮಾಡ್ತಾರೆ. ಅದರ ಜೊತೆಗೆ ಇದು ಮೀಸಲು ಕ್ಷೇತ್ರದಲ್ಲಿ ನಾವು ಮಾತಾಡಬೇಕಾಗಿದೆ. ಯಾವ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ 3 ಬಾರಿ ಸೋಲಿಸಿರ್ತಕ್ಕಂಥ ಕಾಂಗ್ರೆಸ್ಗೆ ನಾವು ಓಟ್ ಹಾಕ್ಬೇಕಾ? ನೀವು ತೀರ್ಮಾನ ಮಾಡಿ, ನೀವು ಹೇಳಬೇಕು. ಇಲ್ಲಿ ಜೋರಾಗಿ ಸರ್ವಾನುಮತದಿಂದ 2 ಕೈ ಎತ್ತಿ ಕಾಂಗ್ರೆಸ್ನ ಓಟ್ ಹಾಕಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ನಮಗೆ ಗುರುಗಳು, ದೇವರು. ಅವರು ಬರೆದಂತ ಗ್ರಂಥವೇ ನಮ್ಮ ದೇಶದ ಗ್ರಂಥ. ಅದರ ಅಡಿಯಲ್ಲೇ ಇವತ್ತು ನಾವೆಲ್ಲರೂ ಕೂಡ ವಾಸ ಮಾಡ್ತಾ ಇದ್ದೀವಿ. ಅಂತ ಪವಿತ್ರವಾದ ಸಂವಿಧಾನ ಬರೆದಂತ ಪಿತಾಮಹರಿಗೆ ಸೋಲಿಸಿದಂತ ಕಾಂಗ್ರೆಸ್ಗೆ ನಾವು ಓಟ್ ಹಾಕ್ಬೇಕಾ? ಇವತ್ತು ಹೇಳ್ತಾರೆ ಕಾಂಗ್ರೆಸ್ ದಲಿತರ ಪರವಾಗಿ, ಕಾಂಗ್ರೆಸ್ ಹಿಂದುಳಿದ ಪರವಾಗಿ, ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪರವಾಗಿ ಅಂತೇಳಿ ಕಾಂಗ್ರೆಸ್ ಇವತ್ತು ಎಲ್ಲ ವೇದಿಕೆಗಳಲ್ಲಿ ಮೈಕ್ ಹಿಡಿದು ಮಾತಾಡ್ತಾರೆ. ಇವತ್ತು ದೇಶಕ್ಕೆ ಪ್ರಧಾನಮಂತ್ರಿ ಆಗಿ 10 ವರ್ಷಗಳ ಕಾಲ ಯಾವ ಜಾತಿ ವೈಷಮ್ಯ ಗಲಾಟೆಗಳಾಗಿಲ್ಲ, ಎಲ್ಲೂ ಬಾಂಬಲಾಟಗಳಾಗಿಲ್ಲ, ಯಾವ ಧರ್ಮದ ಗಲಾಟೆಗಳು ಆಗಿಲ್ಲ. ಆ ನಿಟ್ಟಿನಲ್ಲಿ ಇಡೀ ದೇಶವನ್ನ, ಇಡೀ ಜಗತ್ತಿನಲ್ಲಿ ನಮ್ಮ ಒಂದು ರಾಷ್ಟ್ರ ಆಗೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ 3ನೇ ಬಾರಿ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು. ಕೋಲಾರ ಜಿಲ್ಲೆಗೆ ನಮ್ಮ ಮಲ್ಲೇಶ್ ಬಾಬು ಅವರು ತೆರಳುವಂತ ಮಹಿಳೆಯ ಗುರುತಿಗೆ ನಾವೆಲ್ಲರೂ ಓಟನ್ನು ಹಾಕಿ ಗೆಲ್ಲಿಸಿ ಲೋಕಸಭೆಗೆ ಕಳಿಸಬೇಕು. ಮುಂದಿನ ಚುನಾವಣೆ ಯಾವುದೇ ಹಂತದಲ್ಲಿರುವುದು ಪಂಚಾಯತ್
ದಿನಗಳ ಕಾಲ ಬೇರೆ ಕೆಲಸ ಬದುಕಿ ಮಲ್ಲೇಶ್ ಬಾಬು ಅವರು ನನ್ನ ಮನೆಯ ಮಗ, ಇವತ್ತು ಈ ಕ್ಷೇತ್ರಕ್ಕೆ ಮಲ್ಲೇಶ್ ಬಾಬು ಅವರ ಅನಿವಾರ್ಯತೆ ಅವಶ್ಯಕತೆ ಇದೆ, ಅವರನ್ನು ಗೆಲ್ಲಿಸಬೇಕು, ಕಾಂಗ್ರೆಸ್ ಮುಗಿಸಮೇತ ಒದಗಬೇಕು ಅನ್ನುವಂಥ ತೀರ್ಮಾನ ಎಲ್ಲರೂ ಮಾಡಬೇಕು ಅಂತ ಹೇಳಿ ನಾನು ಕೈ ಮುಗಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಕಾಲದಲ್ಲಿ ಈ ದೇಶ ಬಹಳ ಎಲ್ಲ ದೇಶಗಳಲ್ಲಿರ್ತಕ್ಕಂಥ ಸಂವಿಧಾನವನ್ನು ಅಧ್ಯಯನ ಮಾಡಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಲ್ಲ ಅಂತವರನ್ನ ತೋರಿಸುವುದನ್ನ ಇನಾಮ ದೇಶದಾಗ ಆಯ್ಕೆ ಮಾಡಿ ಲೋಕಸಭೆ ಕಳಿಸಬೇಕಾಗಿತ್ತು ಅದನ್ನು ಮಾಡ್ತಾ ಅವತ್ತಿನ ಪ್ರಧಾನಮಂತ್ರಿ ನೆಹರು ಅವರು ಅವರನ್ನು ತೋರಿಸಲಿಕ್ಕೆ ಒಂದು ಕ್ಷೇತ್ರದಲ್ಲಿ 3 ಬಾರಿ ಪ್ರಚಾರಕ್ಕೆ ಹೋಗ್ತಾರೆ. ಅವರನ್ನು ತೋರಿಸಲಿಕ್ಕೆ ನ್ಯಾಯ ಇದು ಸರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಮಾಡಿದ ಅನ್ಯಾಯ ಮೋಸ ಏನು? ಈ ದೇಶದ ಒಳಗಡೆ ಇರ್ತಕ್ಕಂಥ ಶೋಷಿತರು, ನೊಂದಂತವರು, ಬಡವರು, ದೀನ ದಲಿತರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಮೇಲು ಬರಬೇಕು ಅಂತೇಳಿ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟು ಅಷ್ಟೇ ಬಿಟ್ಟರೆ ಯಾರು ತೊಂದರೆ ಮಾಡಿಲ್ಲ. ಎಲ್ಲರೂ ಸಂವಿಧಾನ ಒಪ್ಪಿಕೊಂಡು ಮಾಡಿ ಒಪ್ಪಿರ್ತಕ್ಕಂಥ ಸಂವಿಧಾನ ಇವತ್ತು ಬರೆದಂತಹ ವಿಧಾನವನ್ನ ನೀವು ಸೋಲಿಸ್ತೀರಲ್ಲ ಅಂತ ಪಕ್ಷಕ್ಕೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಬಹುತೇಕ ಬಹುಪಾಲು ದಲಿತರಿರ್ತಕ್ಕಂಥ ಕ್ಷೇತ್ರ ನೀವು ತೀರ್ಮಾನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ ಪಕ್ಷ ಕಾಂಗ್ರೆಸ್, ಅದಕ್ಕೆ ನಾವು ಓಟ್ ಹಾಕಬಾರ್ದು. ಅದಕ್ಕಾಗಿ ಕೆಲವೊಂದು ಮಹಿಳೆ ಇವತ್ತು ನಮ್ಮ ಗುರುತು ಬರುವ ಏಪ್ರಿಲ್ 26ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ನಮ್ಮ ಗುರುತು ನಮ್ಮ ಕಣ್ಣು ಮುಂದೆ ಒಂದೇ ಒಂದೇ ಇರಬೇಕು. ಕೆಲವೊಂದು ಮಹಿಳೆ ಆ ಗುರುತಿಗೆ ನಾವೆಲ್ಲರೂ ಓಟ್ ಹಾಕಿ ಕೆಜಾಪ್ ಕ್ಷೇತ್ರದಲ್ಲಿ ಅತ್ಯಂತ ಮತಗಳನ್ನು ಕೊಟ್ಟು ಜಯಶೀಲರನ್ನಾಗಿ ಮಲ್ಲೇಶ್ ಬಾಬು ಅವರನ್ನು ನಾವು ಗೆಲ್ಲಿಸಿದ್ರೆ ಅವರೆಲ್ಲರೂ ಕೂಡ ನಿಮ್ಮ ಸೇವೆಯನ್ನು ಮಾಡ್ತಾರೆ. ಅವರ ಜೊತೆ ನಾವೆಲ್ಲರೂ ನಿಂತಿದ್ದೇವೆ. ಮುಂದಿನ ಚುನಾವಣೆ ಬರ್ತದೆ. ವಿಧಾನಸಭಾ ಚುನಾವಣೆ ಯಾವ ಬರ್ತದೋ ಗೊತ್ತಿಲ್ಲ, ಚುನಾವಣೆ ಬರ್ತದೋ ಗೊತ್ತಿಲ್ಲ, ಅಧಿಕಾರ ಕಳ್ಕೊಳ್ತದೋ ಗೊತ್ತಿಲ್ಲ. ಅದು ಅವರೇ ಪಕ್ಷದವರು ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿ ನಾವು ಹೇಳ್ತಾ ಇಲ್ಲ, ಜೆಡಿಎಸ್ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಇರ್ತಕ್ಕಂಥವ್ರು ಹೇಳ್ತಾರೆ. ಆದ್ದರಿಂದ ಇಂಥ ಒಂದು ಸ್ಥಳಾವಕಾಶವನ್ನು ಯಾರು ಕೂಡ ಕಳೆದಬಾರದು. ಬೇರೆಯಲ್ಲಿ ಯಾವ ಸೂರ್ಯ ಚಂದ್ರ ಇರೋವರೆಗೂ ಈ ದೇಶಕ್ಕೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥ ಈ ದೇಶದ 140 ಕೋಟಿ ಜನ ತೀರ್ಮಾನ ಮಾಡಿದರೋ ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲಿ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಮಲ್ಲೇಶ್ ಬಾಬು ಕೇಳಿದವರಿಗೆ ಅಷ್ಟೇ ಸತ್ಯ. ನಾವೇನ್ ಮಾಡಬೇಕು? ಈ ಕಲ್ಯಾಣ ಮಂಟಪದಲ್ಲಿ ನಾವು ಮಾತನಾಡೋದನ್ನು ಕೇಳಿ ಸಿಲ್ಲೆವರು ಚಪ್ಪಾಳೆ ಹೊಡೆದು ಮುಂದಿನ ಮನೆ ಹೋಗ್ತೇವಲ್ಲ, ಈ ನಗು, ಈ ತೀರ್ಮಾನ, ಈ ಸಂಕಲ್ಪ 26ನೇ ಸಂಜೆ 6 ಗಂಟೆವರೆಗೂ ನೀವು ಇರಬೇಕು ಅಂತೇಳಿ ನಿಮ್ಮನ್ನು ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ. ನೀವು ಸಂಕಲ್ಪ ಮಾಡಿ, ನೀವು ಮನಸ್ಪೂರ್ವಕ ತೀರ್ಮಾನ ಮಾಡಿ ಮಲ್ಲೇಶ್ ಬಾಬು ಅವರು ಮನೆ ಮನೆಗೆ ಬರೋಕ್ಕಾಗಲ್ಲ. ನೀವೇ ಮಲ್ಲೇಶ್ ಬಾಬು, ನೀವೇ ಮುಂದಿನ ಲೋಕಸಭಾ ಸದಸ್ಯರು ತೀರ್ಮಾನ ಮಾಡಿ ಮುಂದೆ ಮಾಡ್ತಿದ್ದಾರೆ. ಗೌರವದ ಕೆಲವೊಂದು ಮಹಿಳೆಗೆ ಮತದಾನವನ್ನು ಮಾಡಿ ಅತ್ಯಧಿಕ ಮತಗಳನ್ನು ಕೊಟ್ಟು ಲೋಕಸಭಾ ಸದಸ್ಯರಾಗಿ ಮಲ್ಲೇಶ್ ಬಾಬುವನ್ನು ಗೆಲ್ಲಿಸಿ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳಿ, ಸಮಯದ ಅಭಾವ ಇದ್ರೂ ಕೂಡ ನಾನು ಮಾತಾಡೋರಿಗೆ ಕೊನೆಯವರು ನನಗಿದ್ದೀರಿ. ನಿಮ್ಮ ಪಾದಗಳಿಗೆ ಇಲ್ಲಿಂದಲೇ ನಾನು ನಮಸ್ಕಾರ ಮಾಡುತ್ತೇನೆ. ನಿಮ್ಮ ಮನಸ್ಸಿನಲ್ಲಿ ನೋವು, ದುಃಖ, ಬಹುಮಾನ ಎಲ್ಲರೂ ನನ್ನನ್ನು ತೋರಿಸ ಎಲ್ಲ ಆಸೆ. ನೀವು ನನ್ನಂತ ಮುಂದೆ ನೀವು ನಮಗೆ మీరు జరగడంతో మేము అయిపోతాం. మల్లేష్ బాబు కూడా మన ఎంపీ ఎట్లున్నారు? ಕಾಂಗ್ರೆಸ್ ಎಲ್ಲ ಕಡೆ ದಲಿತರಿಗೆ ನಾವು ಉದ್ಧಾರ ಮಾಡಿದ್ದೀವಿ, ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಕಳೆದ 2 ಬಜೆಟ್ನಲ್ಲಿ 25,000 ಕೋಟಿ ಪರಿಶಿಷ್ಟ ಪಂಗಡವನ್ನು ಮೀಸಲಿಟ್ಟ ಹಣವನ್ನ ಇವತ್ತು ಗ್ಯಾರಂಟಿಗಳಿಗೆ ಕೊಟ್ಟಿದ್ದಾರೆ. ನಮಗೆ ಮೋಸ ಮಾಡಿದ್ದಾರೆ. ಕಾಂಗ್ರೆಸ್ ನಮ್ಮ ಹೆಸರು ಹೇಳಿಕೊಂಡು ಬೇರೆ ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಟಿದ್ದಾರೆ. ಅದರಿಂದ ನಮ್ಮೆಲ್ಲ ಸೌಕರ್ಯಗಳನ್ನ ಸೌಲಭ್ಯಗಳನ್ನು ಕಿತ್ಕೊಂಡಿರ್ತಕ್ಕಂಥ ಪಕ್ಷವನ್ನು ದೂರ ಇಡಬೇಕು. ಹುಡುಗರು ರಾಮಣ್ಣವರಿಗೆ, ನಮ್ಮ ಬಣದಲ್ಲಿ ನಟರಾಜನವರಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಹಿರಿಯ ಮುಖಂಡರು, ಜೆಡಿಎಸ್ ಮುಖಂಡರು ಎಲ್ಲರೂ, ನಮ್ಮ ರತ್ನ ಚೌಧರಿ, ನಮ್ಮ ಮಾಲೀಕರು ಲಕ್ಷ್ಮಣ್ಣನವರು ಯಾಕೆ ಹೇಳ್ತಾ
ಏನಾಗಿದೆ ಕೋಲಾರ ಜಿಲ್ಲೆಯಲ್ಲಿ ಬಿಜೆಪಿ ಕಾರ್ಯಕ್ರಮ ಯಾವ್ಯಾವ ಮಾಡ್ತೀವೋ ಅವೆಲ್ಲ ನಮಗೆ ಉಚಿತವಾಗಿ ಚೌಕಟ್ಟು. ಅದಕ್ಕೆ ಅವ್ರಿಗೆ ವೇದಿಕೆ ಮೂಲಕ ನಾನು ನಮ್ಮ ದಲಿತ ಮುಖಂಡ ಅದ್ವಾನಿ ಮಂಜು ಅವರು ಕೂಡ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಹೋಗೋಣ. ನಮ್ಮ ಸಂಬಂಧಿಕರು ಈ KGF ಕ್ಷೇತ್ರದಲ್ಲಿ ಇಲ್ಲ. ಎಲ್ಲರೂ ಮುಂದಿರ್ತಕ್ಕಂಥ ಬಂಧುಗಳು ಬಂಗಾರಪೇಟೆಯಲ್ಲಿ 7 ಕೋಟಿ ಏನು ತಗೊಂಡಿದ್ದೀರಿ, ಕೋಲಾರಲ್ಲಿ 7 ಕೋಟಿ ಏನು ತಗೊಂಡಿದ್ದೀರಿ, ಮುಳಬಾಗದಲ್ಲಿ 7 ಕೋಟಿ ಏನು ತಗೊಂಡಿದ್ದೀರಿ, ಮಾನವರಲ್ಲಿ 7 ಕೋಟಿ ಏನು ತಗೊಂಡಿದ್ದೀರಿ, ಶ್ರೀನಿವಾಸಪುರದಲ್ಲಿ 7 ಕೋಟಿ ಏನು ತಗೊಂಡಿದ್ದೀರಿ. ಈಗ ಹೇಳಿ ಮಾಮ ಈ ಸಾರಿ ಒಂದು ಓಟೆಯಿಂದ ಕಸುಮುಖ್ಯ ಓಟೆಯಿಂದ ನೀವು ವಾರ್ತಾಯಿಸಿದ್ರೆ ಕೇಳಿ ನೀವು ತಂಗಿನ ಪಡೆದ್ರೆ ಅಮ್ಮ ಚಲ್ಲ ನೀರು ఎవరికి ఓటేయండి కసుమోకే సరి ఓటేయండి అన్ని సంబంధికులు ఇంట్లో చెప్పండి. నేను పనిలో ఇది కూడా చెప్పాలి. 26 తారీఖు చెప్పాల్సి ఈ పద్ధతిలో మనం రాష్ట్రంలో పెట్టుకొని బట్టలు తీసుకొని అంటే బాగా వీళ్ళందరికీ నమస్కారం చేసి మేము వస్తాము, మీ పంచాయతీ ఓపెన్ మేము వస్తాము, అంతా క్యాన్వాస్ చేస్తాము, కసుమోకి ఓటేసి మమ్మల్ని అడిగి వైఎస్ నిరూపిస్తామని నమస్కారం చేసి నేను మాట్లాడుతున్నాను. KGF ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ AL ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ.